ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕತೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ. ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕಥೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ. ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕಥೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ. ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕಥೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ. ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕಥೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ
ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು. ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ, ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕತೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ. ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು. ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ, ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕತೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ. ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು. ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ, ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು. ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ, ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ. ವೀಕ್ಷಕರೇ, ಇದು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕರುಣಾಜನಕ ಕತೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಅಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರೂ ಕೂಡ ಆ ಸೌಕರ್ಯಗಳು ವಿದ್ಯಾರ್ಥಿಗಳನ್ನ ತಲುಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಖುದ್ದು ನೋಡಬೇಕಾಗಿರುವಂತಹ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ. ಮೈಸೂರು ವಸತಿ ಶಾಲೆಯ ಕರಾಳ ಕಥೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ವರುಣ, ಸಿಎಂ ತವರು ಕ್ಷೇತ್ರದ ಪರಿಸ್ಥಿತಿ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯವೇ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು. ಬಿಡಿ, ನಾವಿವತ್ತು ಭಾರಿ ಅಡ್ವಾನ್ಸ್ಮೆಂಟ್ ಬಗ್ಗೆ, ಭಾರಿ ಅಭಿವೃದ್ಧಿ ಬಗ್ಗೆ, ಗ್ಲೋಬಲ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಕತೆ ಹಾಳ್ಬಿದ್ದೋಗ್ಲಿ, ಜಸ್ಟ್ ಮೂಲಭೂತ ಸೌಕರ್ಯಗಳು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದೆ. ಓದುವ ಹಂಬಲದ ಯುವ ಮನಸ್ಸುಗಳಿಗೆ ಸೌಕರ್ಯ ಸಿಗ್ತಾ ಇಲ್ಲ.